ವೇದಿಕೆಗೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್, ಲೋಕಸಭಾ ಸದಸ್ಯರು ದಾವಣಗೆರೆ, ಇವರು ವೇದಿಕೆ ಆಸನಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಡಾಕ್ಟರ್ ಶುಕ್ಲಾ ಶೆಟ್ಟಿ ಮೇಡಮ್, ಪ್ರಾಂಶುಪಾಲರು ವೇದಿಕೆಗೆ ಆಗಮಿಸಬೇಕು. ಡಾಕ್ಟರ್ ಕುಮಾರ್ ಡಿ.ಎಸ್, ನಿರ್ದೇಶಕರು, ಬಾಪೂಜಿ ಆಸ್ಪತ್ರೆ. ಶ್ರೀ ಸತ್ಯನಾರಾಯಣ್ ಟಿ ಸರ್, ನಿರ್ದೇಶಕರು, JJM ಮೆಡಿಕಲ್ ಕಾಲೇಜ್, ದಾವಣಗೆರೆ. ಶ್ರೀ ಡಾಕ್ಟರ್ ಮಂಜುನಾಥ್ ಆಲೂರ್, ರಿಸರ್ಚ್ ಆ್ಯಂಡ್ ಟೀಮ್ ಹಾಗೂ ಸಕ್ಕರೆ ಕಾಯಿಲೆ ತಜ್ಞರು. ಡಾಕ್ಟರ್ ಗುರುಪ್ರಸಾದ್ ಟಿ, ನಿರ್ದೇಶಕರು, ಬಾಪೂಜಿ ಮಕ್ಕಳ ಆಸ್ಪತ್ರೆ. ಇವರು ಎಲ್ಲ ಸಹ ವೇದಿಕೆಗೆ ಆಸನ ಬರಬೇಕೆಂದು ಕೋರಿಕೊಳ್ಳುತ್ತೇನೆ. ಡಾಕ್ಟರ್ ಮುಗನಗೌಡ ಪಾಟೀಲ್, ಮುಖ್ಯಸ್ಥರು, ಮಕ್ಕಳ ವಿಭಾಗ, ಬಾಪೂಜಿ ಆಸ್ಪತ್ರೆ. ಇವರು ಸಹ ವೇದಿಕೆಗೆ ಆಸನರಬೇಕು. ಈಗ ಮೊದಲಿಗೆ ಸ್ವಾಗತ. ಮೇಡಮ್ ಕೊಟ್ಟರಲ್ಲ ಗೊತ್ತಿಲ್ಲ, ಇಲ್ಲ ಸರ್ ಕಡೆನೇ ಕೊಟ್ಟಿಲ್ಲ, ಕಡೆ ಕೊಟ್ಟಿಲ್ಲ ಸರ್. ಮೈ ಕೊಡಿ ಅಂತ ಹೇಳ್ಬೇಕಾಯ್ತು ಸರ್, ಮೈ ಕೊಡಿ ಅಂತ ಹೇಳ್ಬೇಕು. ಅಲ್ಲಿ ಇರ್ತೀನಿ ಅಂತ ಹೇಳ್ತಾರೆ, ಅಡ್ಜಸ್ಟ್ ಆಗಲ್ಲ. ಈಗ ನಾನು ರೆಕಾರ್ಡ್ ಕೊಡೋತಂಕ ರೆಕಾರ್ಡ್ ಆಗಲ್ಲ. ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯರನ್ನು ಉದ್ಘಾಟನೆ ಆಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಸಿಗೆ ಗಿಡಗಳಿಗೆ ನೀರು ಉಣಿಸುವ ಮುಖಾಂತರ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಬೇಕೆಂದು ಎಲ್ಲರಲ್ಲೂ ಕೇಳಿಕೊಳ್ಳುತ್ತಿದ್ದೇನೆ. ಚಪ್ಪಾಳೆ ಉದ್ಘಾಟನೆ ಮಾಡಿರ್ತಕ್ಕಂಥ ಪ್ರಭಾ ಮೇಡಮ್ ಮತ್ತು ಇನ್ನಿತರ ಎಲ್ಲ ವೇದಿಕೆಯವರಿಗೂ ಧನ್ಯವಾದಗಳು. ಈಗ ಮೊದಲನೇದಾಗಿ ಸ್ವಾಗತ ಡಾಕ್ಟರ್ ಮುಗನಗೌಡ ಪಾಟೀಲ್ ಸರ್, ಮುಖ್ಯಸ್ಥರು, ಬಾಪೂಜಿ ಮಕ್ಕಳ ಆಸ್ಪತ್ರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಮಾತುಗಳನ್ನು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿರುವ ಶ್ರೀ ಶಾಮನೂರು ಶಿವಸರ್ಪಾಜಿಯವರ ಆಶೀರ್ವಾದಗಳೊಂದಿಗೆ ಆರಂಭಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಮಾತುಗಳನ್ನು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿರುವ ಶ್ರೀ ಶಾಮನೂರು ಶಿವಸರ್ಪಾಜಿಯವರ ಆಶೀರ್ವಾದಗಳೊಂದಿಗೆ ಆರಂಭಿಸುತ್ತೇನೆ. ಹಾಗೂ ತೋಟಗಾರಿಕೆ ಭೂ ವಿಜ್ಞಾನ ಸಚಿವರಾಗಿರುವ ಶ್ರೀ ಮಲ್ಲಿಕಾರ್ಜುನರವರ ಆರೈಕೆಯೊಂದಿಗೆ ಇಂದು ನಮ್ಮೊಂದಿಗೆ ಉಪಸ್ಥಿತರಿರುವ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಹಾಲಿ ಸದಸ್ಯರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಇವರನ್ನು ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಡಾಕ್ಟರ್ ಶುಕ್ಲಾ ಶೆಟ್ಟಿ, ಪ್ರಾಂಶುಪಾಲರು, JJM ಮೆಡಿಕಲ್ ಕಾಲೇಜ್, ಅವರಿಗೂ ಸ್ವಾಗತ ಕೋರುತ್ತೇನೆ. ಡಾಕ್ಟರ್ ಕುಮಾರ್, ಬಾಪೂಜಿ ಆಸ್ಪತ್ರೆ ಡೈರೆಕ್ಟರ್, ಅವರಿಗೂ ಶುಭ ಕೋರುತ್ತೇನೆ. ಡಾಕ್ಟರ್ ಮಂಜುನಾಥ್ ಆಲೂರ್, ಪ್ರೊಫೆಸರ್ ಆಫ್ ಮೆಡಿಸನ್, ಅವರಿಗೂ ಸ್ವಾಗತ ಕೋರುತ್ತೇನೆ. ಸತ್ಯನಾರಾಯಣ್, ಆಡಳಿತ ವಿಭಾಗದ ಮುಖ್ಯಸ್ಥರು, ಅವರಿಗೂ ಸ್ವಾಗತ ಕೋರುತ್ತೇನೆ. ಮತ್ತು ಡಾಕ್ಟರ್ ಗುರುಪ್ರಸಾದ್, ಬಾಪೂಜಿ ಇನ್ಸ್ಟಿಟ್ಯೂಟ್ ಡೈರೆಕ್ಟರ್, ಅವರಿಗೂ ಶುಭ ಕೋರುತ್ತೇನೆ. ತಮಗೆ ತಿಳಿದಿರುವಂತೆ SSK ಟ್ರಸ್ಟ್ 5 ವರ್ಷ ಪೂರೈಸಿ 6ನೇ ವರ್ಷದಲ್ಲಿ ಮುನ್ನಡೆಯುತ್ತದೆ. ನಮ್ಮ ನಡೆ ಆರೋಗ್ಯದೆಡೆ
ಎಂಬ ವಾಕ್ಯಾನುಗುಣವಾಗಿ ನಿರಂತರ ಆರೋಗ್ಯ ಸೇವೆಯನ್ನು ಮಾಡುತ್ತಾ ಬಂದಿದ್ದೇವೆ. ಇಂದು ನಾವೆಲ್ಲರೂ ವಿಶ್ವ ಮಧುಮೇಹ ದಿನಾಚರಣೆಯ ಅಂಗವಾಗಿ SSK ಟ್ರಸ್ಟ್ ವತಿಯಿಂದ ಈ ಜಾಗೃತಿ ಕಾರ್ಯಕ್ರಮಗಳನ್ನು ಈ ಸಕ್ಕರೆ ಕಾಯಿಲೆಯು ನಮಗೂ ನಿಮಗೂ ಇದು ಯಾರಿಗೂ ಕೇಳೋದಿಲ್ಲ. ಸಣ್ಣರಿಗೂ ಬರ್ತದೆ, ದೊಡ್ಡರಿಗೂ ಬರ್ತದೆ. ಯಾರು ಹೇಳ್ತಾರೆ ಭಾರತದಲ್ಲಿ ಇಲ್ಲಿ ಎಷ್ಟು ಕೋಟಿ ಜನ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದಾರೆ? 20 ರಿಂದ 21 ಕೋಟಿ ಜನ ಭಾರತದಲ್ಲಿ ಮಧುಮೇಹದಿಂದ ಬಳಲುತ್ತಿದ್ದಾರೆ. ಇಡೀ ಪ್ರಪಂಚದಲ್ಲಿ 80 ಕೋಟಿ ಜನ, ಕರೆಕ್ಟ್? ಪ್ರಪಂಚದಲ್ಲಿ 80 ಕೋಟಿ ಜಾಸ್ತಿ ಪ್ರಪಂಚದಲ್ಲಿ. ನಮ್ಮ ಇಂಡಿಯಾದಲ್ಲಿ 21 ಕೋಟಿ ಇದೆ ಅಂತ. ಈ ಕಾಯಿಲೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತದೆ. 1990ರಲ್ಲಿ 63 ಕೋಟಿ ಇತ್ತು ಪ್ರಪಂಚದಲ್ಲಿ. 20 ವರ್ಷದ ಒಳಗೆ ಮೇಲೆ ಆದಮೇಲೆ ಇದು 20 ಕೋಟಿ ಜಾಸ್ತಿ ಆಗಿ 88 ಕೋಟಿ ಆಗಿದೆ ಪ್ರಪಂಚದಲ್ಲಿ. ನಮ್ಮ ಇಂಡಿಯಾದಲ್ಲಿ 10 ಕೋಟಿ ಇತ್ತು 30 ವರ್ಷದ ಕೆಳಗೆ, ಈಗ 20 ಕೋಟಿ ಆಗಿದೆ. ಅಂದರೆ ಇದಕ್ಕೆಲ್ಲ ಕಾರಣ ಏನಂದರೆ ನಮ್ಮ ಜೀವನ ಶೈಲಿ ಮತ್ತು ನಾವು ಊಟ ಮಾಡತಕ್ಕಂಥ ಆಹಾರ. ಮತ್ತು ಈಗ ಇನ್ನೊಂದು ಪ್ರಾಬ್ಲಮ್ ಏನು ಶುರುವಾಗಿದೆ ಅಂತ, ಎಲ್ಲರ ಹತ್ರನೂ ಮೊಬೈಲ್ ಇಟ್ಕೊಂಡು ಮೊಬೈಲ್ ಬಿಟ್ಟು ಯಾರು ಎದ್ದೇಳೋದೇ ಇಲ್ಲ. ಪಕ್ಕ ಕುಂತಾರ ಹತ್ರನೂ ಮಾತಾಡೋದಿಲ್ಲ. ನಾವು ಊಟ ಮಾಡಿದ್ದು ಎಲ್ಲಿ ಜೀರ್ಣ ಆಗಲ್ಲ. ಒಂದು ಕಡೆಗೆ ಎಲ್ಲರೂ ಹೊಟ್ಟೆ ಒಳಗೆ ಹೋಗಿ ಎಲ್ಲಿ ಕುಂದಿರ್ತದೆ. ಅದು ಕುಂತು ನಮ್ಗೆ ಸಕ್ಕರೆ ಜಾಸ್ತಿ ಆಗ್ತದೆ. ಇದು ಸಕ್ಕರೆ ಕಾಯಿಲೆ ಬರಲಿಕ್ಕೆ ಕಾರಣ ಏನಂದರೆ ನಮ್ಮ ಇನ್ಸುಲಿನ್ ಉತ್ಪತ್ತಿ ಆಗ್ಬೇಕು ನಮ್ಮ ಮೈಯಲ್ಲಿ. ಅದು ಇನ್ಸುಲಿನ್ನು ಭಾಳ ಕಡಿಮೆ ಆಗ್ತದೆ ಅಥವಾ ಒಬ್ರಿಗೆ ಆಗೋದೇ ಇಲ್ಲ. ಅದರಿಂದ ಸಕ್ಕರೆ ಜಾಸ್ತಿ ಆಗಿ ಸಕ್ಕರೆ ಕಾಯಿಲೆಗಳು ಬರ್ತವೆ. ಸಕ್ಕರೆ ಕಾಯಿಲೆ ಲಕ್ಷಣಗಳು ಏನಂದರೆ ಹೆಚ್ಚು ಮೂತ್ರ ವಿಸರ್ಜನೆ ಮಾಡುವುದು, ಜಾಸ್ತಿ ಊಟ ಮಾಡುವುದು, ತೆಳ್ಳಗಾಗುವುದು, ಪ್ರಜ್ಞೆ ತಪ್ಪುವುದು ಮತ್ತು ಬೆಳವಣಿಗೆ ಕುಂಠಿತವಾಗುವುದು. ಹಾಗೆಯೇ ಕಾಯಿಲೆಯ ಮುಂದಿನ ಹಂತದಲ್ಲಿ ದೇಹದ ಹಲವಾರು ಭಾಗಗಳು ನಷ್ಟವಾಗುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ಏನು ತೊಂದರೆ ಇರಲ್ಲ, ಅದನ್ನು ಚೆನ್ನಾಗಿ ಟ್ರೀಟ್ಮೆಂಟ್ ತಗೊಳ್ಳೋ ಹೋಗ್ತಿತ್ತಂದರೆ ಭಾಳ ತೊಂದರೆ ಆಗ್ತದೆ. ಕಿಡ್ನಿಗೂ, ಹಾರ್ಟಿಗೂ, ಬ್ರೈನ್ಗೆಲ್ಲದಕ್ಕೂ ತೊಂದರೆ ಆಗ್ತದೆ. ನಮ್ಮ ಇಂಡಿಯಾದಲ್ಲಿ 100 ಜನಕ್ಕೆ ಡಯಾಬಿಟಿಸ್ ಇದ್ದರೆ, ಮಧುಮೇಹ ಕಾಯಿಲೆ ಇದ್ದರೆ ಅದಕ್ಕೆ 30% ಅಷ್ಟೇ ಟ್ರೀಟ್ಮೆಂಟ್ ತಗೊಳ್ತಾ ಇರೋದು. ಇನ್ನು 70% ಟ್ರೀಟ್ಮೆಂಟ್ ತಗೊಳ್ತಾ ಇಲ್ಲ. ಹಾಗಾಗಿ ಈ ರೋಗ ಲಕ್ಷಣ ಕಂಡು ಬಂದಾಗ ವೈದ್ಯರನ್ನು ಭೇಟಿಯಾಗಿ ಆಲೋಚನೆ ಮಾಡುವುದು ಭಾಳ ಆರೋಗ್ಯಕರ. ಆದ್ದರಿಂದ ನಾವೆಲ್ಲರೂ ಒಂದಾಗಿ ಮಧುಮೇಹ ಕಾಯಿಲೆಯ ವಿರುದ್ಧ ಹೋರಾಡಲು ಈ ಕಾಯಿಲೆಯ ಬಗ್ಗೆ ತಿಳಿದುಕೊಳ್ಳುವುದು ಅತಿ ಅವಶ್ಯಕವಾಗಿದೆ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಈಗ ಪ್ರಾಸ್ತಾವಿಕ ನೋಡಿ ಡಾಕ್ಟರ್ ಕುಮಾರ್ DS, ನಿರ್ದೇಶಕರು, ಬಾಪೂಜಿ ಆಸ್ಪತ್ರೆ. ಈ ಸಮಾರಂಭದ ಮುಖ್ಯ ಅತಿಥಿಯಾದ ಮತ್ತು ದಾವಣಗೆರೆ ಜಿಲ್ಲೆಯ MP ಅವರಾದ ಮತ್ತು ಬಾಪೂಜಿ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆದ ನಮ್ಮ SS ಟ್ರಸ್ಟ್ ಕೇರ್ ಲೈಫ್ ಟ್ರಸ್ಟಿಯಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರೇ, ಹಿರಿಯರಾದ ಮತ್ತು ನಮ್ಮ ಗುರುಗಳಾದ ಡಾಕ್ಟರ್ ಮಂಜುನಾಥ್ ಆಲೂರವರೇ, ಮಿತ್ರರಾದ ಶ್ರೀ ಸತ್ಯನಾರಾಯಣರವರೇ, ಪ್ರಿನ್ಸಿಪಾಲ್ ಡಾಕ್ಟರ್ ಶುಕ್ಲಾ ಶೆಟ್ಟಿಯವರೇ, ಮಿತ್ರರಾದ ಮುಗುನ್ಗೌಡ್ರವರೇ, ಆಮೇಲೆ ಡಾಕ್ಟರ್ ಗುರುಪ್ರಸಾದ್ ಅವರೇ, ನನ್ನ ವೈದ್ಯಕೀಯ ಮಿತ್ರರೇ, 2021ರಲ್ಲಿ SS ಟ್ರಸ್ಟ್ ಕೇರ್ ಡಿಸೆಂಬರ್ ತಿಂಗಳಲ್ಲಿ 4 ಡಯಾಲಿಸಿಸ್ ಮೆಷಿನ್ನೊಂದಿಗೆ SS ಜನರಲ್ ಹಾಸ್ಪಿಟ್ಲಲ್ಲಿ ಸ್ಟಾರ್ಟ್ ಆಯಿತು. ಇದು ಸ್ಟಾರ್ಟ್ ಆದಮೇಲೆ ಪ್ರಭಾ ಮೇಡಮ್ ಅವರು SS ಟ್ರಸ್ಟ್ ಕೇರ್ನ ಲೈಫ್ ಟ್ರಸ್ಟಿಯಾಗಿ ಅದನ್ನು ವಹಿಸ್ಕೊಂಡ್ಮೇಲೆ ಒಂಥರ ಕೆಟಲಿಸ್ಟ್ ಥರ ಬಂದಂಗಾಯ್ತು ಈ ಟ್ರಸ್ಟ್ ಕೇರ್ಗೆ. ಅವರ ಆ್ಯಕ್ಟಿವಿಟಿಯಿಂದ ಈಗ ಟ್ರಸ್ಟ್ ಕೇರಲ್ಲಿ ಎಷ್ಟೆಷ್ಟು ಕಳೆದ 5 ವರ್ಷದಲ್ಲಿ ಉಚಿತ ಜನಕ್ಕೆ ಸೇವೆ ದೊರಕ್ತಿದೆ ಅಂದ್ಬಿಟ್ಟು ಇಡೀ ದಾವಣಗೆರೆ ಜಿಲ್ಲೆಗೆ ಗೊತ್ತಿದೆ. ಇದಕ್ಕೆಲ್ಲ ಆಶೀರ್ವಾದ ಇರೋದು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶಿವಶಂಕರಪ್ಪನವರು ಮತ್ತು ಶ್ರೀ ಮಲ್ಲಿಕಾರ್ಜುನ್ ಸರ್ ಅವರು. ಅವರ
ಗೈಡೆನ್ಸ್ ಜೊತೆಗೆ ಇವು ಎಲ್ಲ ಉಚಿತ ಚಿಕಿತ್ಸೆ ಈ ಟ್ರಸ್ಟ್ ಮೂಲಕ ಮೇಡಮ್ ಅವರ ನೇತೃತ್ವದಲ್ಲಿ ದೊರಕ್ತಾ ಇದೆ. ಈ ಉಚಿತ ಅಂದರೆ ಎಲ್ಲರಿಗೂ ಗೊತ್ತಿದೆ. ಮೊದಲಿಗೆ ಇದು ಸ್ಟಾರ್ಟ್ ಆಗಿದ್ದು ಹೆಣ್ಣು ಮಕ್ಕಳ ಆರೋಗ್ಯ ತಪಾಸಣೆ ಮತ್ತು ಮಕ್ಕಳ ಆರೋಗ್ಯ ತಪಾಸಣೆ ಇದರ ಉದ್ದೇಶದೊಂದಿಗೆ ಸ್ಟಾರ್ಟ್ ಆಗಿದ್ದು. ಆಮೇಲೆ ಉಚಿತ ಹೆರಿಗೆ, ಉಚಿತ ಕಣ್ಣಿನ ಪರೀಕ್ಷೆ, ಅದಕ್ಕೆ ಟ್ರೀಟ್ಮೆಂಟು, ಈ ಕ್ಯಾಟ್ರಾಕ್ಟ್ ಆಗಿರ್ಬೋದು ಅದು ಟ್ರೀಟ್ಮೆಂಟು ಫ್ರೀ, ಉಚಿತ ಕ್ಯಾನ್ಸರ್ ಪರೀಕ್ಷೆ, ಅದೇ ರೀತಿ ಉಚಿತ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸ್ಬಿಟ್ಟು ಉಚಿತವಾಗಿ ದಾವಣಗೆರೆ ಜಿಲ್ಲೆಗೆ ರಕ್ತವನ್ನು ಫ್ರಮ್ ಟ್ರಸ್ಟ್ ಕೇರಿಂದ ಕೊಟ್ಟಿದೆ. ಈ ಥರ ಅನೇಕ ಜನಪರ ಕಾರ್ಯಕ್ರಮಗಳು ಟ್ರಸ್ಟಿಂದ ನಡೀತಾ ಇದ್ದಾವೆ. ಮೇಡಮ್ ಅವ್ರದ್ದು ಒಂದೇ ಆಸೆ ಏನಂದರೆ ಆಲ್ ವರ್ಲ್ಡ್ ಹೆಲ್ತ್ ಡೇಸ್ನ ಮೇಡಮ್ ಅಬ್ಸರ್ವ್ ಮಾಡ್ತಿರ್ತಾರೆ. ಆ ಹೆಲ್ತ್ ಡೇಸ್ ಅಬ್ಸರ್ವ್ ಮಾಡಿದಾಗೆಲ್ಲ ಮೀಟಿಂಗಲ್ಲಿ ಏನು ಹೇಳ್ತಾರೆ ಅಂದರೆ ಸಮಥಿಂಗ್ ಮಸ್ಟ್ ಬಿ ಡಿಫ್ರೆಂಟ್. ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಆಗಿರ್ಬೋದು, ವರ್ಲ್ಡ್ ಹಾರ್ಟ್ ಡೇ ಆಗಿರ್ಬೋದು, ಈಗ ಅದೇ ಥರ ವರ್ಲ್ಡ್ ಡಯಾಬಿಟಿಕ್ ಡೇಗೂ ಸಮಥಿಂಗ್ ಮಸ್ಟ್ ಬಿ ಡಿಫ್ರೆಂಟ್, ವಿ ಹ್ಯಾವ್ ಟು ಡೂ ಇಟ್ ಅಂದ್ಬಿಟ್ಟು ಅದಕ್ಕೆ ಸಜೆಷನ್ ಕೊಡ್ತಾ ಹೋಗ್ತಾರೆ. ಅದರ ಪ್ರಯುಕ್ತನೇ ಇವತ್ತು ದಾವಣಗೆರೆ ಬಾಪೂಜಿ ಆಸ್ಪತ್ರೆ ಮತ್ತು SS ಹೈಟೆಕ್ ಆಸ್ಪತ್ರೆಯಲ್ಲಿ ಈಗ ಮಧುಮೇಹ ಡಿಟೆಕ್ಷನ್ ಮೇಳ ನಡೀತಾ ಇದೆ. ಇದಕ್ಕೆ ಮೇನ್ ಕಾರಣ ನಮ್ಮ ಮೇಡಮ್ ಅವರು. ಈ ಮೇಳದ ವಿಶೇಷ ಏನಂದರೆ ಈ ಮೇಳ ಮಾಡಬೇಕಾದಾಗ ಸಮಥಿಂಗ್ ಡಿಫ್ರೆಂಟ್ ಇರಬೇಕು. ಸಾರ್ವಜನಿಕರಿಗೆ ಡಯಾಬಿಟಿಸ್ನಲ್ಲಿ ಹೆಚ್ಚಿನ ರೀತಿಯಾಗಿ ಕಾಸ್ಟ್ಲಿ ಇನ್ವೆಸ್ಟಿಗೇಷನ್ ಅಂದರೆ HbA1c. ಅದೇ ಥರ ಇನ್ನೊಂದು ಟ್ರೀಟ್ಮೆಂಟ್ ಆಸ್ಪೆಕ್ಟಾಗಿ ಬಂದ ಅಂದರೆ ಡಯಾಬಿಟಿಕ್ ರೆಟಿನೋಪತಿ. ಈ ವಿಷಯ ಡಿಸ್ಕಸ್ ಮಾಡಿದಾಗ ಮೇಡಮ್ ಅವ್ರ ಹತ್ರ ಇದನ್ನು ಅವ್ರ ಗಮನಕ್ಕೆ ತಂದಾಗ ಅವರು ನಮ್ಮ ಚೇರ್ಮನ್ ಮಲ್ಲಿಕಾರ್ಜುನ್ ಸರ್ ಗಮನಕ್ಕೆ ತಂದಾಗ ಎಷ್ಟಾದರೂ ಕಷ್ಟ ಆಗಲಿ, ನೀವು ಸಮ್ಮೇಳನ ಮಾಡ್ತಿದ್ದೀರಾ, ನೀವು ಇದನ್ನು ಮಾಡ್ತಿದ್ದೀರಾ, ಎಲ್ಲ ಫ್ರೀ ಮಾಡಿ, ಲಕ್ಷಾಂತರ ದುಡ್ಡು ಹೋದ್ರೂ ಚಿಂತೆ ಇಲ್ಲ ಅಂದ್ಬಿಟ್ಟು ಅದಕ್ಕೆ ಬೆನ್ನೆಲುಬಾಗಿ ನಮ್ಮ ಮೇಡಮ್ ಅವರು ಮಲ್ಲಿಕಾರ್ಜುನ್ ಸರ್ ಇದನ್ನು ನಡೆಸ್ಕೊಡ್ತಿದ್ದಾರೆ. ದಯವಿಟ್ಟು ದಾವಣಗೆರೆ ಜನತೆ ಇದನ್ನು ಸದುಪಯೋಗಗೊಳ್ಳಿ. ಇದು ಈ ಮೇಳದ ವೈಶಿಷ್ಟ್ಯತೆ. ಈ ಕಾಸ್ಟ್ಲಿ ಟ್ರೀಟ್ಮೆಂಟು ಇದು ದೊರಕ್ತಾ ಇದೆ. ಇದರಲ್ಲಿ ಬರೇ ಡಯಾಬಿಟಿಸ್, ಈಗೆಲ್ಲ ಮುಖಂಡರು ಹೇಳಿದ್ದಾರೆ ಎಷ್ಟು % ಡಯಾಬಿಟಿಸ್ ಇದೆ ಅಂತ. 2% ಆಫ್ ಆಲ್ ಡೆತ್ಸ್, ವೆದರ್ ಇಟ್ ಇಸ್ ಎ ನಿಯೋನೆಟಲ್ ಆರ್ ಪೀಡಿಯಾಟ್ರಿಕ್ ಆರ್ ಎನಿ ಅಡಲ್ಟ್, all due to diabetes and diabetic related complications, and prevalence rate in among the public more than 12%. ಈ ಥರ ಈ ಕಾಯಿಲೆ ಇರೋದ್ರಿಂದ ಇದರದ ಅರ್ಲಿ ಡಿಟೆಕ್ಷನ್, ನಾಟ್ ಓನ್ಲಿ ಡಿಟೆಕ್ಷನ್, ಈ ಮೇಳದ ಉದ್ದೇಶ ಏನು ಅಂದರೆ ಪೇಷಂಟ್ ಎಜುಕೇಷನ್ ಆ್ಯಂಡ್ ಟ್ರೀಟ್ಮೆಂಟ್. ಇದ್ರ ಬಗ್ಗೆ ಡಯಟ್ ಬಗ್ಗೆನೂ ಹೆಚ್ಚಿನ ರೀತಿಯಾಗಿ ಎಜುಕೇಷನ್ ಕೊಡಬೇಕು ಅಂದ್ಬಿಟ್ಟು ಈ ಮೇಳ ಹಮ್ಮಿಕೊಂಡಿದ್ದೀವಿ. ಸಾರ್ವಜನಿಕರು ಇದೆಲ್ಲನೂ ಉಪಯೋಗಿಸ್ಕೊಳ್ಳಿ. ಇನ್ನೂ 20ನೇ ತಾರೀಕು ತನಕ ಈ ಮೇಳ ಇರುತ್ತೆ. ಎಲ್ಲರಿಗೂ ನೀವು ಏನು ಅಟೆಂಡ್ ಆಗಿದ್ದೀರೋ ಅದ್ರ ಜೊತೆಗೆ ನಿಮ್ಮ ಸಂಬಂಧಿಕರು ಮತ್ತು ನಿಮ್ಮ ಜೊತೆ ಗೆಳೆಯರು ಎಲ್ಲರಿಗೂ ಇದ್ರ ಬಗ್ಗೆ ಅರಿವು ಮೂಡಿಸಿ ಈ ಮೇಳ ಯಶಸ್ವಿಯಾಗಲಿ ಅಂತಂತ ಕೇಳ್ಕೊತೀನಿ. ನಮಸ್ತೆ. ಧನ್ಯವಾದಗಳು ಸರ್. ಈ ಸಮಾರಂಭದ ಮುಖ್ಯ ಅತಿಥಿಗಳು ಹಾಗೂ ಕೇಂದ್ರ ಬಿಂದು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್, ಲೋಕಸಭಾ ಸದಸ್ಯರು, ಈ ಮಧುಮೇಹದ ಸಪ್ತಾಹದ ಉದ್ಘಾಟನೆ ಮಾಡಿದ ಇವರು ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೋರಿಕೊಳ್ಳುತ್ತೇನೆ. SSK ಟ್ರಸ್ಟ್ ವತಿಯಿಂದ ಇವತ್ತು ವಿಶ್ವ ಮಧುಮೇಹ ದಿನಾಚರಣೆಯ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ JJM ವೈದ್ಯಕೀಯ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಫ್ಯಾಕಲ್ಟಿ ಮೆಂಬರ್ಸ್, ಸ್ಟೂಡೆಂಟ್ಸ್, ನರ್ಸಿಂಗ್ ಸ್ಟಾಫ್ ಎಲ್ಲರೂ ಇದ್ದೀರಾ. ಜೊತೆಗೆ ಸಾರ್ವಜನಿಕರು ಕೂಡ ಬಂದಿದ್ದೀರಾ. ನಿಮಗೆಲ್ಲರಿಗೂ ಮೊದಲನೆಯದಾಗಿ ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ವಿಶ್ವ ಮಧುಮೇಹ ದಿನಾಚರಣೆ, ಇದನ್ನು ನಾವು ಒಂದು ಸೂಕ್ತ ಜಾಗ ಎಲ್ಲಿ ಮಾಡಬೇಕು ಈ ಕಾರ್ಯಕ್ರಮ ಅಂತ ಅಂದ್ಕೊಂಡ್ವಿ. ಸೊ ನಮ್ಮ ಬಾಪೂಜಿ OPD ಬ್ಲಾಕ್ನಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಬರ್ತಾ ಇರ್ತಾರೆ. ಸೊ ಇವರಿಗೆ ಅನುಕೂಲ ಆಗಬೇಕು ಅಂತ OPD ಬ್ಲಾಕ್ನ ಆವರಣದಲ್ಲಿ ಈಗ 2 ದಿನ ಇಲ್ಲೇ ಸ್ಟಾಲ್ಗಳನ್ನು ಹಾಕ್ಕೊಂಡು ಮಾಡ್ಕೊಂಡಿರ್ತೀವಿ. ನಂತರ 2 ದಿನದ ನಂತರ ಒಳಗಡೆ OPD ಬ್ಲಾಕ್ನಲ್ಲಿ ಸ್ಟಾಲ್ಗಳು ಇದೇ ವ್ಯವಸ್ಥೆ ಒಳಗಡೆಗೆ ಶಿಫ್ಟ್ ಮಾಡ್ತೀವಿ. ಸೊ ಇಲ್ಲಿರುವ ಸಾರ್ವಜನಿಕರು ನೀವೇ ರೂವಾರಿಗಳು. ಈ SSK ಟ್ರಸ್ಟ್ನ ಮಧುಮೇಹ
ಕ್ಯಾಂಪ್. ಈ ಒಂದು ಕ್ಯಾಂಪ್ನಲ್ಲಿ ನಾವು ಕೊಡ್ತಾ ಇರುವಂತಹ ಎಲ್ಲ ಸೇವೆಗಳ ಬಗ್ಗೆ ಈಗಾಗಲೇ ಡಾಕ್ಟರ್ ಮೋಹನ್ ಗೌಡ್ರು, ಕುಮಾರ್ ಡಾಕ್ಟರ್ ನಿಮಗೆ ಡೀಟೇಲಾಗಿ ಹೇಳಿದ್ದಾರೆ. ಸೊ ಆದ್ದರಿಂದ ಸಾರ್ವಜನಿಕರು ನೀವು ನಿಮ್ಮ ವಾರ್ಡ್ಗಳಿಗಾಯಿತು ಅಥವಾ ನಿಮ್ಮ ಗ್ರಾಮಗಳಿಗೆ ಹೋದ್ಮೇಲೆ ಅಲ್ಲಿ ಹೋಗಿ 35 ವರ್ಷ ಮೇಲ್ಪಟ್ಟವರು ಯಾರೇ ಇದ್ದರೂ ಕೂಡ, ಈಗ ನಾವು ನೋಡ್ತಾ ಇದ್ದೀವಲ್ವ, ಸಕ್ಕರೆ ಕಾಯಿಲೆ ಮಕ್ಕಳಲ್ಲೂ ಇರುತ್ತೆ, 35 ವರ್ಷ ಮೇಲ್ಪಟ್ಟವರಲ್ಲೂ ಇರುತ್ತೆ. ಸೊ ಅದರಿಂದ ಏನೇನು ಸಿಂಪ್ಟಮ್ಸ್ ಇರುತ್ತೆ ಸಕ್ಕರೆ ಕಾಯಿಲೆದು ಅದ್ರ ಬಗ್ಗೆ ಕೂಡ ಡೀಟೇಲಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಸಾರ್ವಜನಿಕರು ಅದ್ರ ಬಗ್ಗೆ ತಿಳ್ಕೊಳ್ರಿ. ಮತ್ತು 35 ವರ್ಷ ಮೇಲ್ಪಟ್ಟವರು ಎಲ್ಲರೂ ದಯವಿಟ್ಟು ನಿಮ್ಮ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಅದರಲ್ಲಿ ಗೊತ್ತಾಗುತ್ತೆ ಸಕ್ಕರೆ ಕಾಯಿಲೆ ಇದೆನಾ ಇಲ್ಲ, ಅಥವಾ ಪ್ರೀ ಡಯಾಬಿಟೀಸ್ ಇದೆನಾ, ಅಥವಾ ಸಕ್ಕರೆ ಕಾಯಿಲೆ ಇದ್ದರೆ ಅದು ಕಂಟ್ರೋಲ್ನಲ್ಲಿ ಇದೆನಾ ಇಲ್ಲ ಅಂತ. ಸೊ ಒಟ್ಟಾರೆ ಡಯಾಬಿಟೀಸ್ ಬಗ್ಗೆ, ಸಕ್ಕರೆ ಕಾಯಿಲೆ ಬಗ್ಗೆ ಹೆಚ್ಚಿನ ಜನಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಇದು. ಸೊ ಇಲ್ಲಿ ನಾವು ಮೊದಲನೇದಾಗಿ ನಿಮ್ಮ ಹೈಟ್ ವೇಟ್ ಚೆಕ್ ಮಾಡ್ತಾ ಇದ್ದೀವಿ, ಬಿ ಪಿನೂ ಚೆಕ್ ಮಾಡ್ತಾ ಇದ್ದೀವಿ. ಮತ್ತು ಬಿ ಪಿನಲ್ಲಿ ವ್ಯತ್ಯಾಸ ಕಂಡು ಬಂದರೆ ಅಲ್ಲಿ ನಮ್ಮ ಫಿಸಿಷಿಯನ್ಸ್ ಇದ್ದಾರೆ, ನರರೋಗ ತಜ್ಞರಿದ್ದಾರೆ, ಜೊತೆಗೆ ನೆಫ್ರಾಲಜಿಸ್ಟ್ ಇದ್ದಾರೆ. ಸೊ ಒಂದು ಸಂಪೂರ್ಣ ಟೀಮೇ ಇದೆ, ಎಲ್ಲ ಸ್ಪೆಷಲಿಸ್ಟ್ ಇದ್ದಾರೆ. ಸೊ ಅದಾದಮೇಲೆ ಟೆಸ್ಟ್ ಆದಮೇಲೆ ನೆಕ್ಸ್ಟ್ ಹೋಗೋದು ನಿಮ್ಮ ಒಂದು ನರದ ತಪಾಸಣೆ ಆಗುತ್ತೆ, ಕಣ್ಣಿನ ತಪಾಸಣೆ ಆಗುತ್ತೆ. ಆಮೇಲೆ ಇನ್ನೊಂದು ಮೂಲೆಯಲ್ಲಿ ಇನ್ನೊಂದು ಸ್ಟಾಲ್ ಇಟ್ಟಿದ್ದೀರಿ, ಹೋಗಿ ಬಂದಿದ್ದೀರಾ ನೀವು? ಸ್ಟಾಲ್ ನೋಡ್ಕೊಂಡು ಬಂದಿರಾ? ಏನಿದೆ ಆ ಸ್ಟಾಲ್ನಲ್ಲಿ? ಸಿರಿಧಾನ್ಯಗಳು ಮತ್ತು ಬೇರೆ ಬೇರೆ ವೆರೈಟಿನ ಅಕ್ಕಿ, ಭತ್ತ ಬೆಳೆದಿರೋದು, ಅದರದ್ದೊಂದು ಸ್ಟಾಲ್ ಇಟ್ಟಿದ್ದಾರೆ, ಭಾಳ ಚೆನ್ನಾಗಿದೆ. ಸೊ ಅದನ್ನು ನೋಡ್ಕೊಂಡು ಹೋಗಿ. ಆಮೇಲೆ ಅದಾದಮೇಲೆ ಒಂದು ಡಯಟ್, ನಮ್ಮ ಒಂದು ಊಟ ಯಾವ ರೀತಿ ನಾವು ಊಟ ತಗೋಬೇಕು, ನಾರಿನ ಅಂಶ ಜಾಸ್ತಿ ತಗೋಬೇಕು ಅನ್ನೋದು ಡಯಾಬಿಟೀಸ್ ಯಾರಿಗೆ ಇದ್ರೂ ಡಾಕ್ಟರ್ಸ್ ಹೇಳ್ತಾರೆ. ತರಕಾರಿಗಳು ನಮ್ಮ ತಟ್ಟೆನಲ್ಲಿ 3/4 ಭಾಗ ತರಕಾರಿ ಅಂಶ ಇರಬೇಕು. ಆಮೇಲೆ ಇನ್ನು 1/4 ಭಾಗ ಡಯಾಬಿಟೀಸ್ ಇತ್ತು ಅಂದರೆ 1/4 ಭಾಗದಲ್ಲಿ ನಮಗೆ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ, ಅದು ಕಾಳು ಬೇಳೆಗಳು ಜಾಸ್ತಿ ಇರಬೇಕು ಅಂತ. ಸೊ ಇದ್ರ ಬಗ್ಗೆ ಕೂಡ ನೀವು ಡೀಟೇಲಾಗಿ ಎಲ್ಲ ಹೇಳ್ತಾರೆ, ದಯವಿಟ್ಟು ಅದನ್ನು ತಿಳ್ಕೊಳ್ರಿ ಅಂತ ಹೇಳ್ತೀನಿ. ಆಮೇಲೆ ಇವತ್ತಿನ ದಿನ ಬೆಳಿಗ್ಗೆ 9 ಗಂಟೆಗೆ ನಾವು ಒಂದು ಜಾಥಾ ಮಾಡಿದ್ವಿ, ಕಾಲ್ನಡಿಗೆ ಮೂಲಕ ನಮ್ಮ ದಾವಣಗೆರೆಯಲ್ಲಿರುವಂತಹ ಪ್ರಮುಖ ಬೀದಿಗಳಲ್ಲಿ ಸುಮಾರು 3 ಕಿಲೋಮೀಟರಷ್ಟು ನಡ್ಕೊಂಡು ಬಂದು ಸಾರ್ವಜನಿಕರಲ್ಲಿ ನಮ್ಮ 2 ಆಸ್ಪತ್ರೆ ಅಂದರೆ ಬಾಪೂಜಿ ಆಸ್ಪತ್ರೆ ಮತ್ತು ಐಟೆಕ್ ಆಸ್ಪತ್ರೆಯಲ್ಲಿ ಇವತ್ತಿನ ದಿನ ನವೆಂಬರ್ 14ರಿಂದ ನವೆಂಬರ್ 20ನೇ ತಾರೀಕು ತನಕ ಫ್ರೀಯಾಗಿ ಏನೇನು ಸರ್ವಿಸಸ್ ಕೊಡ್ತಾ ಇದ್ದೀವಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ಪ್ಯಾಂಪ್ಲೆಟ್ಸ್ನ ಅಲ್ಲಿರುವಂತಹ ಅಂಗಡಿಗಳಲ್ಲಿ ಮತ್ತು ಸಾರ್ವಜನಿಕರಿಗೆ ಕೊಟ್ಕೊತ ಬಂದು ಹೆಚ್ಚಿನ ಜಾಗೃತಿ ಮೂಡಲಿ, ಈ ರೀತಿ ಕ್ಯಾಂಪ್ನ ಸಾರ್ವಜನಿಕರು ಬಳಸ್ಕೊಳ್ಳಿ ಅಂತ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಈಗಾಗಲೇ ಯಶಸ್ವಿಯಾಗಿ ಮಾಡ್ಕೊಂಡು ಬಂದ್ವಿ. ಈಗ ಮಾಡ್ತಾ ಇರೋದು ತಪಾಸಣೆ ಶಿಬಿರ, ಒಂದು ಕ್ಯಾಂಪ್ನ ಉದ್ಘಾಟನೆ ಮಾಡಿದ್ದೀವಿ. ಆದ್ದರಿಂದ ಸಾರ್ವಜನಿಕರು ಈ ಕ್ಯಾಂಪ್ ಯಶಸ್ವಿ ಆಗಬೇಕು ಅಂದರೆ ನೀವು ಹೋಗ್ಬಿಟ್ಟು ನಿಮ್ಮ ವಾರ್ಡ್ ಇರ್ಬೋದು ಅಥವಾ ಗ್ರಾಮಗಳಲ್ಲಿ, ಬಾತಿನವರು ಇದ್ದೀರಾ, ಶಿವಕುಮಾರ್ ಅವರೇ, ಬಾತಿನಲ್ಲಿರುವಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇರ್ತಾರೆ, ಆಶಾ ವರ್ಕರ್ಸ್ ಇರ್ತಾರೆ, ಅಂಗನವಾಡಿ ಕಾರ್ಯಕರ್ತರು, ಅವ್ರಿಗೂ ಕೂಡ ಹೇಳಿಬಿಟ್ಟು ಅಲ್ಲಿ ಹಳೆ ಬಾತಿ ಆಯಿತು ಈ ಕಡೆಯಿಂದನೂ ಬಂದು ಕ್ಯಾಂಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿ ಅಂತ ಹೇಳಿ. ನಿಮ್ಮದೆಲ್ಲ ಯಾವ ವಾರ್ಡ್ ಆಗುತ್ತೆ? ಹೌದ್ರಾ? ಆಯ್ತು ರೀ, ನೀವು ಗ್ರಾಮದಲ್ಲಿ ಎಲ್ಲರಿಗೂ ಹೇಳಿದ್ದೇವೆ. ಮತ್ತೆ ಯಾರು ಬಂದಿದ್ದೀರಾ ಸಾರ್ವಜನಿಕರು? ಯಾವ ವಾರ್ಡಿಂದ ಬಂದಿದ್ದೀರಾ? ಸರಿ, ನೀವು ಮಾತಾಡೋದು ನನಗೆ ಕೇಳಿಸ್ತಾರೆ. ಹರಿಹರದಿಂದನಾ? ಓಕೆ, ಹರಿಹರದಲ್ಲೂ ಹೋಗಿ ಹೇಳಿ. ಹರಿಹರ ಒಂದು ಬಸ್ ಇಟ್ಕೊಂಡ್ರೆ ಹೆಣ್ಮಕ್ಳಿದ್ದೀರಲ್ಲ, ಬಸ್ ಫ್ರೀ ಇದೆ ಅಲ್ವಾ? ಸೊ ನಮ್ಮ ಸರ್ಕಾರಿ ಬಸ್ ಹತ್ಕೊಂಡು ದಯವಿಟ್ಟು ಬನ್ನಿ. ಆಮೇಲೆ ಇಲ್ಲಿ ಏನೇನು ಸೇವೆ ಫ್ರೀ ಇದೆ ಅಂದರೆ, ಒಂದು ರಕ್ತ ಪರೀಕ್ಷೆಗಳು, ಅದರಲ್ಲಿ RBS PPBS ಅಂತ ಹೇಳ್ತೀವಿ, ಖಾಲಿ ಹೊಟ್ಟೆಯಲ್ಲಿ ಸಕ್ಕರೆ ಅಂಶ ನೋಡ್ತಾರಲ್ಲ ರಕ್ತದಲ್ಲಿ, ಅದರ ಟೆಸ್ಟ್ ಫ್ರೀ ಇದೆ. ಆಮೇಲೆ HbA1c ಹೊರಗಡೆ ನೀವು ಈ ಟೆಸ್ಟ್ ಮಾಡಿಸ್ಬೇಕು ಅಂದರೆ ಎಷ್ಟು ರೂಪಾಯಿ ಆಗುತ್ತೆ? 800 ರೂಪಾಯಿ ಆಗುತ್ತಾ? ಸೊ ಇಲ್ಲಿ ಸಂಪೂರ್ಣ ಉಚಿತವಾಗಿ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ECG ಪರೀಕ್ಷೆ, BP ತಪಾಸಣೆ, ಆಮೇಲೆ ಯಾರಿಗಾದರೂ ಕಣ್ಣಿನ ತೊಂದರೆ ಇದ್ದರೆ ಅವ್ರಿಗೂ ಕೂಡ ಲೇಸರ್ ಸರ್ಜರಿ ಅದನ್ನು ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಸೊ ಒಟ್ಟಾರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ನಮ್ಮ ಕೈಯಲ್ಲೂ ಇಲ್ಲ, ನಿಮ್ಮ ಕೈಯಲ್ಲಿದೆ. ಯಾಕೆ ಅಂದರೆ ನೀವು ಮನಸ್ಸು ಮಾಡಿ ಈ ಶಿಬಿರದಲ್ಲಿ ಬಂದು ನಿಮ್ಮ ಸಂಬಂಧಿಕರಾಯಿತು ಅಥವಾ ಪರಿಚಯಸ್ಥರಿಗೆ ಹೇಳಿದರೆ ಈ ಕ್ಯಾಂಪ್ ಯಶಸ್ವಿ ಆಗುತ್ತೆ. ಆದ್ದರಿಂದ
ಡಾಕ್ಟರ್ ಶಾಮು ಶಿವಶಂಕರಪ್ಪಾಜಿ ಅವರು, ಮಲ್ಲಿಕಾರ್ಜುನ ಅವರ ಒಂದು ಆಶೀರ್ವಾದ ಮಾರ್ಗದರ್ಶನದಿಂದ ಸುಮಾರು 6 ವರ್ಷದಿಂದ SSK ಟ್ರಸ್ಟಿಂದ ಸಾಕಷ್ಟು ಆರೋಗ್ಯ ಶಿಬಿರಗಳನ್ನು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಮೇಲೆ ನಮ್ಮ ಕಕ್ಕರಗೊಳ್ಳ ಮತ್ತು ಅರಸಾಪುರ ಈ 2 ಗ್ರಾಮದಲ್ಲಿ ನಮ್ಮ ಡಾಕ್ಟರ್ಸ್ ಹೋಗಿ ಮನೆ ಮನೆಗೆ ಹೋಗ್ಬಿಟ್ಟು ಹೆಲ್ತ್ ಚೆಕಪ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಅವರ ಶುಗರ್ ಲೆವೆಲ್ಲು, BP ಬಗ್ಗೆ ಅರಿವು ಮೂಡಿಸಿ, ಜೊತೆಗೆ ಸಮಸ್ಯೆ ಇತ್ತು ಅಂದರೆ ನಮ್ಮ ಆಸ್ಪತ್ರೆಗೆ ಬನ್ನಿ, ಇಲ್ಲದ್ರೆ ನಿಮ್ಮ ರೆಗ್ಯುಲರ್ ಡಾಕ್ಟರಿಗೆ ತೋರಿಸ್ಕೊಳ್ರಿ ಅಂತ ಕೂಡ ಹೇಳ್ತಾ ಬರ್ತಾ ಇದ್ದೀವಿ. ಆದ್ದರಿಂದ ಸಾರ್ವಜನಿಕರಲ್ಲಿ ನನ್ನ ಒಂದು ವಿನಂತಿ, ದಯವಿಟ್ಟು ನಿಮ್ಮ ಆರೋಗ್ಯವನ್ನು ನೀವು ಜಾಗೃತರಾಗಿ ಕಾಪಾಡಿಕೊಳ್ಳಿ, ನಿಮ್ಮ ಮಕ್ಕಳ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿ, ನಿಮ್ಮ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀನಿ. ಧನ್ಯವಾದಗಳು. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಎಂಬ ವಾಕ್ಯವನ್ನು ಕೊಟ್ಟಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ನಿಮಗೆ ಧನ್ಯವಾದಗಳು. ಈಗ ವಂದನಾರ್ಪಣೆ ಡಾಕ್ಟರ್ ಅಶ್ವಿನಿ AS, ಪ್ರಾಧ್ಯಾಪಕರು, ಫಿಸಿಯಾಲಜಿ ವಿಭಾಗ. ಎಲ್ಲರಿಗೂ ನಮಸ್ಕಾರಗಳು. SSK ಟ್ರಸ್ಟ್ ವತಿಯಿಂದ ಆಯೋಜಿಸಿರುವ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರಿಗೆ JJ ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಾಲರು ಮತ್ತು ಸಿಬ್ಬಂದಿ ವರ್ಗದ ಕಡೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ವಂದನೆಗಳು. ವೇದಿಕೆಯ ಮೇಲೆ ಆಸೀನರಾಗಿರುವ ಪ್ರಿನ್ಸಿಪಲ್ ಮೇಡಮ್ ಆದ ಶುಕ್ಲಾ ಶೆಟ್ಟಿ ಮೇಡಮ್ ಅವ್ರಿಗೂ ವಂದನೆಗಳು. ಡಾಕ್ಟರ್ ಆಲೂರು ಮಂಜುನಾಥ್ ಸರ್, ಡಾಕ್ಟರ್ ಕುಮಾರ್ ಸರ್, T ಸತ್ಯನಾರಾಯಣ ಸರ್, ಗುರುಪ್ರಸಾದ್ ಸರ್ ಮತ್ತು ಮುಂಗನಗೌಡ ಪಾಟೀಲ್ ಸರ್ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ವಂದನೆಗಳು. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಕ್ಕಾಗಿ ಬಂದಿರುವಂತಹ ಸಾರ್ವಜನಿಕರಿಗೂ ಬಂದಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್. ಮತ್ತು ಫ್ಯಾಕಲ್ಟಿ ಮೆಂಬರ್ಸ್, ಸ್ಟೂಡೆಂಟ್ಸ್ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಹೆಲ್ಪ್ ಮಾಡಿರುವಂಥ ಎಲ್ಲ ಸಿಬ್ಬಂದಿ ವರ್ಗ, ಮೀಡಿಯಾ ಪರ್ಸನ್ಸ್ ಎಲ್ಲರಿಗೂ ವಂದನೆಗಳು ಮತ್ತು ಧನ್ಯವಾದಗಳು. ಥ್ಯಾಂಕ್ ಯು. ಆಗಿಲ್ಲ